ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ ಪುಟ 339 ತಮ್ಮ ಸ್ಥಳೀಯ ನಗರಗಳನ್ನು ಸುಧಾರಿಸಲು ಹೆಚ್ಚಿನ ಮೊತ್ತವನ್ನು ವ್ಯಯಿಸಿದ ಶ್ರೇಷ್ಠ ಕಾಲದ ಆ ಸಾರ್ವಜನಿಕ ಸ್ಫೂರ್ತಿಯುಳ್ಳ ನಾಗರಿಕರ ಬಗ್ಗೆ ಯೋಚಿಸುತ್ತಾ ಅವನು ತಾನು ಹುಟ್ಟಿದ ಅಥವಾ ದತ್ತು ಪಡೆದ ನಗರವನ್ನು ಸುಂದರಗೊಳಿಸಲು ಪ್ರಯತ್ನಿಸುತ್ತಾನೆಯೇ? ಅವನು ಕಿರಿದಾದ ಮತ್ತು ವಕ್ರವಾದ ಬೀದಿಗಳನ್ನು ವಿಸ್ತರಿಸಲಿ ಮತ್ತು ನೇರಗೊಳಿಸಲಿ, ಉದ್ಯಾನವನಗಳನ್ನು ನಿರ್ಮಿಸಲಿ ಮತ್ತು ಕಾರಂಜಿಗಳನ್ನು ನಿಲ್ಲಿಸಿ, ವಿದ್ಯುತ್ ಮಾರ್ಗಗಳನ್ನು ತೆರೆದು ರೈಲು ಮಾರ್ಗಗಳನ್ನು ಪ್ರಾರಂಭಿಸಲಿ ಅಥವಾ ಯಾವುದೇ ರೀತಿಯಲ್ಲಿ ಅವನು ಆಯ್ಕೆ ಮಾಡಿದ ನಗರವನ್ನು ಸುಂದರ ಮತ್ತು ಆಕರ್ಷಕ ಮಾಡಲಿ. ಫಲಿತಾಂಶ ಏನಾಗಬಹುದು? ದೇವರ ವರವನ್ನು ಸೂಕ್ತವಾಗಿ ತೆಗೆದುಕೊಳ್ಳುವವರು ಅವನನ್ನು ತೆಗೆದುಕೊಳ್ಳಬೇಕಲ್ಲವೇ? ಭೂಮಿಯ ಮೌಲ್ಯವು ಹೆಚ್ಚುತ್ತದೆ ಮತ್ತು ಅವನ ಉಪಕಾರದ ನಿವ್ವಳ ಫಲಿತಾಂಶಗಳ ಬಾಡಿಗೆಗಳ ಹೆಚ್ಚಳ ಮತ್ತು ಭೂಮಾಲೀಕರಿಗೆ ವರದಾನಗಳಾಗುತ್ತದಲ್ಲವೇ? ಯಾಕೆ ಅವರು ಅಂತಹ ಕಾರ್ಯಗಳನ್ನು ಮಾಡಲು ಹೊರಟಿದ್ದಾರೆ ಎಂದು ಕೇವಲ ಉದ್ಘೋಷಣೆಯಿಂದ ಊಹಾಪೋಹವನ್ನು ಮತ್ತು ಭೂಮಿಯ ಕ್ರಯದ ಬಗ್ಗೆ ಅಪಹಾಸ್ಯ ಪ್ರಾರಂಭವಾಗುತ್ತದೆ. ಹಾಗಾದರೆ ಕಾರ್ಮಿಕರ ಸ್ಥಿತಿಯನ್ನು ಸುಧಾರಿಸಲು ಶ್ರೀಮಂತರು ಏನು ಮಾಡಬಹುದು? ಮನುಷ್ಯರ ಜನ್ಮಸಿದ್ಧ ಹಕ್ಕನ್ನು ಕಸಿದುಕೊಳ್ಳುವಂತಹ ದೊಡ್ಡ ಪ್ರಾಥಮಿಕ ತಪ್ಪಿನ ನಿರ್ಮೂಲನೆಗೆ ತನ್ನ ಶಕ್ತಿಯನ್ನು ಬಳಸುವುದನ್ನು ಹೊರತುಪಡಿಸಿ ಏನನ್ನೂ ಮಾಡಲಾರನು. ದೇವರ ನ್ಯಾಯವು ಅದಕ್ಕೆ ಬೇರೆ ಯಾವುದನ್ನಾದರೂ ಬದಲಿಸಲು ಮನುಷ್ಯರ ಪ್ರಯತ್ನಗಳನ್ನು ನೋಡಿ ನಗುತ್ತದೆ. ಕಿರಿದಾದ ಮಾರ್ಗಗಳೊಳಗೆ ವ್ಯಾಪಾರಸ್ಥರ ಒಕ್ಕೂಟ ಪರಸ್ಪರ ಹಿತಾಸಕ್ತಿಗಳ ಪರಿಕಲ್ಪನೆಯನ್ನು ಉತ್ತೇಜಿಸುವಾಗ ಮತ್ತು ಆಗಾಗ್ಗೆ ಧೈರ್ಯವನ್ನು ಹಾಗೂ ಹೆಚ್ಚಿನ ರಾಜಕೀಯ ಶಿಕ್ಷಣವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಇದು ಕಾರ್ಮಿಕರ ಸೀಮಿತ ಸಂಘಗಳ ಅಂದರೆ ದೇಹಗಳ ಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗೆ ಸುಧಾರಿಸಲು ಉಸಿರಾಟದ ಜಾಗವನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ. ಆದರೂ ಅದು ಕಾರ್ಮಿಕರ ಪರಿಸ್ಥಿತಿಗಳನ್ನು ನಿರ್ಧರಿಸುವ ಸಾಮಾನ್ಯ ಕಾರಣಗಳನ್ನು ಗಮನಿಸುವುದಿಲ್ಲ ಮತ್ತು ಉಳಿದವರಿಗೆ ಸಹಾಯ ಮಾಡಲು ಸಾಧ್ಯವಾಗದೆ ದೊಡ್ಡ ಸಂಸ್ಥೆಯ ಒಂದು ಸಣ್ಣ ಭಾಗವನ್ನು ಮಾತ್ರ ಎತ್ತರಿಸಲು ಶ್ರಮಿಸುತ್ತದೆ. ಸ್ಪರ್ಧೆಯ ನಿರ್ಬಂಧವನ್ನು ಗುರಿಯಾಗಿಟ್ಟುಕೊಂಡು ಕಾರ್ಮಿಕರ ಹಕ್ಕಿನ ಮಿತಿ ಅದರ ವಿಧಾನಗಳು ಸೈನ್ಯದಂತೆಯೇ ಇವೆ. ಇದು ನ್ಯಾಯಸಮ್ಮತವಾದ ಕಾರಣದಲ್ಲೂ ಸಹ ಸ್ವಾತಂತ್ರ್ಯವನ್ನು ವಿಧ್ವಂಸಕ ಮತ್ತು ದುರುಪಯೋಗಕ್ಕೆ ಗುರಿಪಡಿಸುತ್ತದೆ. ಆದರೆ ಅದರ ಆಯುಧವೆಂಬಂತಿರುವ ಮುಷ್ಕರವು ಒಂದು ವಿನಾಶಕಾರಿಯಾಗಿದೆ. ಅದರ ಸ್ವಭಾವವು ಹೋರಾಟಗಾರರಿಗೂ ಮತ್ತು ಹೋರಾಟಗಾರರಲ್ಲದವರಿಗೂ ನಿಷ್ಕ್ರಿಯ ಯುದ್ಧದ ಒಂದು ರೂಪವಾಗಿದೆ. ಎಲ್ಲ ಉದ್ಯಮಗಳಿಗೆ ಟ್ರೇಡ್ ಯೂನಿಯನ್ ತತ್ವವನ್ನು ಅನ್ವಯಿಸಲು ಕೆಲವರು ಕನಸು ಕಾಣುವಂತೆ ಜಾತಿ ವ್ಯವಸ್ಥೆಯಲ್ಲಿ ಮನುಷ್ಯರನ್ನು ಆಕರ್ಷಿಸುತ್ತದೆ. ಕೆಲಸದ ಸಮಯದ ಮಿತಿಯನ್ನು ಮಹಿಳೆಯರ ಮತ್ತು ಮಕ್ಕಳ ದುಡಿಮೆಯ ಅಳತೆಯಂತಹ ಕ್ರಮಗಳನ್ನು ಕೈಗೊಳ್ಳಿ. ಅವರು ಪುರುಷರು ಮತ್ತು ಮಹಿಳೆಯರು ಹಾಗೂ ಚಿಕ್ಕ ಮಕ್ಕಳು ಅನುಚಿತವಾಗಿ ಕೆಲಸ ಮಾಡುವ ಉತ್ಸುಕತೆಯನ್ನು ಬಲವಂತವಾಗಿ ನಿರ್ಬಂಧಿಸಲು ಪ್ರಸ್ತಾಪಿಸುವುದನ್ನು ಹೊರತುಪಡಿಸಿ ಮೇಲ್ನೋಟಕ್ಕೆ ಬೇರೇನೂ ಕಾಣುವುದಿಲ್ಲ. ಅತಿಯಾದ ಕೆಲಸ ಅದರ ಕಾರಣವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುವಾಗ ಬಡತನದ ಮುಳ್ಳು ಅಂದರೆ ಕೊಂಡಿ ಮನುಷ್ಯ ಜೀವಿಗಳನ್ನು ಒತ್ತಾಯಿಸುತ್ತದೆ ಮತ್ತು ಈ ನಿರ್ಬಂಧಗಳನ್ನು ಜಾರಿಗೊಳಿಸಬಹುದಾದ ವಿಧಾನಗಳು ಅಧಿಕಾರಿಗಳನ್ನು ಹೆಚ್ಚಿಸುವ ಮೂಲಕ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುವುದು ಭ್ರಷ್ಟಾಚಾರಕ್ಕೆ ಒಲವು ತೋರುವುದು ಮತ್ತು ದುರುಪಯೋಗವಾಗುತ್ತದೆ. ಆದ್ಯಂತವಾಗಿ ನಡೆಯುತ್ತಿರುವ ಸಾಮಾಜಿಕವಾದ ಅಂದರೆ ಸೋಷಿಯಲಿಸಂಗೆ ಸಂಬಂಧಿಸಿದಂತೆ ಅದು ಈ ದುರ್ಗುಣಗಳನ್ನು ಸಂಪೂರ್ಣ ಅಭಿವ್ಯಕ್ತಿಗೆ ಕೊಂಡೊಯ್ಯುತ್ತದೆ. ಕಾರಣಗಳನ್ನು ಕಂಡುಹಿಡಿಯುವ ಪ್ರಯತ್ನವಿಲ್ಲದೆ ತೀರ್ಮಾನಗಳಿಗೆ ಹಾರಿ ದಬ್ಬಾಳಿಕೆಯು ಬಂಡವಾಳದ ಸ್ವರೂಪದಲ್ಲಿ ಬರುವುದಿಲ್ಲ ಎಂದು ನೋಡಲು ವಿಫಲವಾಗಿದೆ.